ತಿಮ್ಮಪ್ಪನ ದರ್ಶನಕ್ಕೆ ಗೃಹ ಸಚಿವರ ಹೆಸರಿನಲ್ಲಿ ಬ್ಲಾಕ್ ಮೇಲ್. ಗೃಹ ಸಚಿವರ ಹೆಸರಿನಲ್ಲಿ ಹೇಗೆ ಮೋಸ ಮಾಡಲಾಗಿದೆ ಅನ್ನೋ ವಿಚಾರ ಇದು. ವಿಐಪಿ ಪಾಸ್ ಅನ್ನ ಕೊಡಿಸುವ ನೆಪದಲ್ಲಿ ನಡೆದಿರುವಂತಹ ವಂಚನೆ ಪ್ರಕರಣ. ಆಂಧ್ರಪ್ರದೇಶ ಸಿಎಂ ಕಚೇರಿಗೆ ಕರೆ ಮಾಡಿ ಸಿಕ್ಕಿಬಿದ್ದ ವಂಚಕ. ಬೆಂಗಳೂರಿನ ಯಲಹಂಕ ಮೂಲದ ಮಾರುತಿ ವಂಚಕ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಹೇಳಿಕೊಂಡು ಖಾಕಿ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವಂತಹ ಮಾರುತಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಈ ವಾಮ ಮಾರ್ಗವನ್ನ ಹಿಡಿದಿದ್ದ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಈತ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಯಾರಾದರೂ ತಿರುಪತಿಗೆ ಹೋಗಬೇಕು ಅಂದ್ರೆ ಅಂಥವರಿಗೆ ವಿಐಪಿ ಟಿಕೆಟ್ ಅನ್ನ ಕೊಡಿಸ್ತೀನಿ, ವಿಐಪಿ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳಿ ಈತ ಪುಂಖಾನುಪುಂಖವಾಗಿ ಮಾತನಾಡ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಒಂದು ಹೆಜ್ಜೆ ಮುಂದೆನೇ ಹೋಗಿದ್ದ. ಗೃಹ ಸಚಿವರ ಹೆಸರನ್ನ ಹೇಳಿಕೊಂಡು ಆಂಧ್ರಪ್ರದೇಶದ ಸಿಎಂ ಕಚೇರಿಗೆ ಕಾಲ್ ಮಾಡಿ ಇಂಥವರು ಬರ್ತಾರೆ, ಅವರಿಗೆ ವಿಐಪಿ ಟಿಕೆಟ್ ಅನ್ನ ಕೊಡಿಸಿ ಅವರಿಗೆ ದರ್ಶನವನ್ನ ಮಾಡಿಸಬೇಕು, ಈ ರೀತಿಯಾಗಿ ಮಾತನಾಡಿ ಮೋಸವನ್ನ ಮಾಡ್ತಿದ್ದ. ಪರಮೇಶ್ವರ್ ನಕಲಿ ಲೆಟರ್ ಹೆಡ್ ಇಟ್ಕೊಂಡಿದ್ದ ಈ ಐನಾತಿ ತಿರುಪತಿಗೆ ಹೋಗುವ ಭಕ್ತರನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದ. ಅವರನ್ನ ಸಂಪರ್ಕಿಸಿ ವಂಚಿಸ್ತಾ ಇದ್ದ. ವಿಐಪಿ ದರ್ಶನ ಕೊಡಿಸೋದಾಗಿ ಹಣವನ್ನು ಕೂಡ ಪೀಕ್ತಾ ಇದ್ದ. ಭಕ್ತರಿಂದ 6 ರಿಂದ 10 ಸಾವಿರ ರೂಪಾಯಿ ಹಣವನ್ನ ಪಡೆದು ಈತ ವಂಚಿಸಿದ್ದಾನೆ. ನಕಲಿ ಲೆಟರ್ ಹೆಡ್ ಕೊಟ್ಟು ಕಳಿಸ್ತಾ ಇದ್ದ ಈತ. ಕೆಲ ದಿನಗಳ ಹಿಂದೆ ಆಂಧ್ರ ಸಿಎಂ ಕಚೇರಿಗೆ ಕಾಲ್ ಮಾಡಿದ್ದ. ಕಾಲ್ ಮಾಡಿ ನಾನೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಮಾರುತಿ ಮಾತಾಡಿದ್ದ ಕೂಡ. ತನಗೆ ಬೇಕಾದ ಕುಟುಂಬ ಬರ್ತಾ ಇದೆ, ಅವರಿಗೆ ದರ್ಶನ ಮಾಡಿಸಿ ಅಂತ ಆವಾಜನ್ನು ಕೂಡ ಹಾಕಿದ್ದ. ಒಂದು ವೇಳೆ ನಾನು ಹೇಳ್ದಾಗೆ ಆಗಿಲ್ಲ ಅಂದ್ರೆ ಅಮಾನತ್ ಮಾಡಿಸ್ಬೇಕಾಗುತ್ತೆ ಅಂತ ಬೆದರಿಸಿದ್ನಂತೆ. ನಕಲಿ ಲೆಟರ್ ಹೆಡ್ ಆಂಧ್ರ ಸಿಎಂ ಕಚೇರಿಗೆ ವಾಟ್ಸಪ್ ಮಾಡಿದ್ದ. ಯಾವ ರೀತಿಯಾಗಿ ಈತ ವಂಚಿಸಿದ್ದ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಒಳ್ಳೆ ಕೆಲಸ ಇತ್ತು, ಒಳ್ಳೆ ಸಂಬಳ ಇತ್ತು, ಆದ್ರೆ ದುಡ್ಡಿನ ಮೇಲಿನ ವ್ಯಾಮೋಹ ಈತನನ್ನ ಈ ರೀತಿಯ ಕೆಲಸಕ್ಕೆ ಇಳಿಸಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ಈ ವಂಚಕ ಮಾರುತಿಯ ಹಿನ್ನೆಲೆ ಏನು, ಹೇಗೆ ತಗ್ಲಾಕೊಂಡ ಪೊಲೀಸರ ಕೈಗೆ? ಗೃಹ ಸಚಿವರ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡಿ ಸಿಕ್ಕಾಕೊಂಡಿರೋದು. ಇದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಸೇರಿದಂತೆ ಸಾಕಷ್ಟು ಕಡೆ ವಿಐಪಿ ಪಾಸ್ ಮಾಡ್ಕೊಡ್ತೀನಿ ಅನ್ನೋದು ಕೂಡ ಏನು ಈತ ಹಲವು ಕಡೆ ಫೋನ್ ಮಾಡಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇರೋದು. ಆದ್ರ ಸಿಎಂ ಕಚೇರಿಗೆ ಕರೆ ಮಾಡಿ ಜೊತೆ ಸಿಕ್ಕಾಕೊಂಡಿರೋದು. ಈತ ಬೆಂಗಳೂರಿನ ಯಲಹಂಕ ಮೂಲದ ಮಾರುತಿ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಪರಮೇಶ್ವರ್ ಹೆಸರು ಹೇಳ್ಕೊಂಡು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದೆ. ವೃತ್ತಿಯಲ್ಲಿ ಈತ ಸಿವಿಲ್ ಕಾಂಟ್ರಾಕ್ಟರ್ ಅನ್ನೋದು ಕೂಡ ಈಗಾಗಲೇ ಇರುವಂತದ್ದು. ಅಂದ್ರೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಲು ಈಗ ಏನು ಸಚಿವರ ಹೆಸರು ಹೇಳಿ ಸಿಕ್ಕಾಕೊಂಡಿರುವಂತದ್ದು. ತನ್ನ ಲ್ಯಾಪ್ಟಾಪ್ ಸೇರಿದಂತೆ ಸಾಕಷ್ಟು ಒಂದು ಲೆಟರ್ ಕೂಡ ಇಟ್ಕೊಂಡಿದ್ದ. ಅದರಲ್ಲಿ ನಕಲಿ ಸಹಿ ಮಾಡೋದು, ಮತ್ತೆ ಅದನ್ನ ಸಹಿ ಕಳಿಸಿ ಅಲ್ಲಿಂದ ಏನು ಅಪ್ಲೋಡ್ ಮಾಡ್ಕೊಳ್ಳೋದು ಕೂಡ ಸಾಕಷ್ಟು ಮಾಡ್ತಾ, ಏನು ಒಂದು ದಂಧೆ ಅನ್ನೋದು ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳೋದು. ಮತ್ತೆ ಭಕ್ತಾದಿಗಳಿಂದ 6 ರಿಂದ 10 ಸಾವಿರ ಹಣ ಪಡೆದು ಆ ಒಂದು ನಕಲಿ ಲೆಟರ್ ಏನಿದೆ ಅಲ್ಲಿಗೆ ಕಳಿಸಿ ಅಲ್ಲಿಂದ ಏನು ವಿಐಪಿ ದರ್ಶನ ಕೂಡ ಮಾಡ್ತಾ ಇದ್ದ. ಇದೆಲ್ಲ ಮೇಲ್ನೋಟಕ್ಕೆ ಏನು ಇಲಾಖೆ ಗಮನ, ಅಂದ್ರೆ ಈ ಒಂದು ವಿಶೇಷ ಅಧಿಕಾರಿ ಏನು ಡಾಕ್ಟರ್ ನಾಗಣ್ಣ ಅಂತಿದ್ರೆ ಅವರ ಗಮನಕ್ಕೆ ಬಂದು ಅಲ್ಲಿಂದ ಏನು ಆಂಧ್ರದಿಂದ ಮಾಹಿತಿ ಬಂದಂತ ಮೇರೆಗೆ ಇದನ್ನ ಪರಿಶೀಲನೆ ಮಾಡಲಾಗಿ ಈತ ಏನು ಅಕ್ರಮ ಬೆಳಕಿಗೆ ಬಂದು ಸದ್ಯ ತುಮಕೂರು ನಗರ ಪೊಲೀಸರು ಇದನ್ನು ಬಂಧಿಸಿ ಜೈಲಿಗೆ ಕಳಿಸಿರೋ. ಧನ್ಯವಾದ ಮಹೇಶ್.